ಈಗಲೂ ಮಾಡ್ತಾ ಇದ್ರು ಮೇಡಮ್ನವರು, ಅವ್ರ ಜೊತೆ ನಾವು ಒಂದು ಮಾಡೋಣ ಅಂತೇಳಿ ನಾವು ಬಂದಿದ್ದೀವಿ. ಶಿಶು ಅಭಿವೃದ್ಧಿ ಇಲಾಖೆ ಯೋಜನಾಧಿಕಾರಿಗಳಾದ ವಿದ್ಯಾರವರೇ ಹಾಗೂ ಮೇಲ್ವಿಚಾರಕರು ಶಶಿಕಲಾ ಅವರೇ ಮತ್ತು ಅಂಗನವಾಡಿ ಕಾರ್ಯಕರ್ತರೇ ಮತ್ತು BRC ಜಗದೀಶ್ ಕುಮಾರ್ ಸರ್ ಅವರೇ ಮತ್ತು ಎಲ್ಲ ಒಂದು ಅಂಗನವಾಡಿ ಕಾರ್ಯಕರ್ತರ ನಿಮ್ಮ ವಾರ್ಡಿಗೆ ಬಂದಾಗ ದಯವಿಟ್ಟು ಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಹತ್ರ ಇರುತ್ತೆ, ದಯವಿಟ್ಟು ಅದನ್ನು ನೀಡತಕ್ಕದ್ದು. ಮೊದಲನೇದಾಗಿ ಎಲ್ಲ ಬರ್ತಾ ಇದ್ದಾರೆ ತಾನೆ? ಎಲ್ರಿಗೂ ಮಾಹಿತಿ ಕೊಡ್ತಾ ಇದ್ದೀರಾ? ಮಾಹಿತಿ ಕೊಡಿ, ದಯವಿಟ್ಟು ಕೊಡಿ. ಮನೆ ಮನೆಗೂ ಕಾರ್ಯಕ್ರಮ ಅಂತೇಳಿ ಹೊಸದಾಗಿ ನಮ್ಮ ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಮೇಲಧಿಕಾರಿಗಳು ನಮಗೆ ನಿರ್ದೇಶನ ನೀಡಿದ್ದಾರೆ. ಈ ಥರ ಪ್ರತಿಯೊಬ್ಬರು ಮನೆ ಹತ್ರ ಹೋಗ್ಬೇಕು. ನೀವು ಪೊಲೀಸ್ ಸಿಬ್ಬಂದಿಗಳು ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ಎಷ್ಟು ಜನ ಇರ್ತಾರ, ಏನು ಒಂದು ಊರಲ್ಲಿ ಪ್ರಾಬ್ಲಮ್ ಇದೆ, ಮತ್ತೆ ಅವರು ಒಂದು ಮೊಬೈಲ್ ನಂಬರ್ ತಗೊಂಡು ಅದರದ್ದೇ ಆದಂಥ ಒಂದು ಊರಲ್ಲಿ ಗ್ರೂಪ್ ಮಾಡಿರ್ತೀರಿ. ಗ್ರೂಪ್ಗೆ ನಮ್ಮ ಸಿಬ್ಬಂದಿ ಅವರು ಅಡ್ಮಿನ್ ಆಗಿರ್ತಾರ. ಮತ್ತೆ ಅವ್ರಿಗೆ ಏನೇ ಮಾಹಿತಿ ಇದ್ರು ದಯವಿಟ್ಟು ಅಲ್ಲಿ ತಿಳಿಸ್ಬೇಕಾಗಿ ತಮ್ಮದೇ ವಿಶೇಷವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ನಾವು ಯಾಕೆ ನಿಮಗೆ ಹೇಳ್ತಾ ಇದ್ದೀರಂದ್ರೆ ಆ ಒಂದು ಸ್ಫೂರ್ತಿ, ಆ ಒಂದು ಆ ಊರಿನ ವಾರ್ಡಿನ ಮಾಹಿತಿ ನಿಮಗೆ, ಆ ಊರಿನ ಮಾಹಿತಿ ನಿಮ್ಮ ಹತ್ರ ಎಲ್ಲ ಇರುತ್ತೆ. ದಯವಿಟ್ಟು ತಪ್ಪದೆ ನೀಡಬೇಕಾಗಿ. ಡಿಟೆಕ್ಷನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ಸೊ ಮಕ್ಕಳು ಕಡಿಮೆ ವಯಸ್ಸಲ್ಲಿದ್ದಾಗ ಚಿಕ್ಕ ವಯಸ್ಸಲ್ಲೇ ನಾವು ರಿಕಗ್ನೈಸ್ ಮಾಡಿದ್ದೇವೆ. ಏನಾದರೂ ಮಾಹಿತಿ ನೀಡಿ ಅಂತೇಳಿ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ನೀವೇನು ಮಾಡ್ತೀರಿ, ಎಲ್ಲ ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ದಯವಿಟ್ಟು ನಿಮ್ಮ ಮಾಹಿತಿಯನ್ನು ನೀಡಿದ ತಕ್ಷಣ ನಿಮ್ಮ ಅಕೌಂಟ್ಗಳಲ್ಲಿರೋಂಥ ದುಡ್ಡು ಎಲ್ಲೋ ಕಟ್ಟಾಗಿರುತ್ತೆ. ಅರ್ಥ ಆಯ್ತಾ? ನೀವೇನು ಜಾಸ್ತಿ ದುಡ್ಡು ಇಟ್ಕೊಂಡಿರೋದಿಲ್ಲ, ಆದ್ರೂ ಈ ಥರ ಆಗುತ್ತೆ. ನಿಮ್ಮ ಯಜಮಾನರಿಗೆ ಕೇಳಿ, ನಿಮಗೂ ಹೇಳಿ, ನೀವು ತಿಳ್ಕೊಳ್ಳಿ. ಮತ್ತೆ ನೀವು ಈ ಇತ್ತೀಚೆಗೆ ಇವರು ಸಾಲ ಕೊಡ್ತೀರಿ ಅಂತ ಹೇಳಿ ಕೆಲವು ಹಳ್ಳಿಗಳಲ್ಲಿ ಬಂದು ಹೆಣ್ಮಕ್ಳಿಗೆಲ್ಲಾನು ಅದು ಆಸೆ ಹುಟ್ಟಿಸಿ ಆಸೆ ಹುಟ್ಟಿಸಿ ಅವ್ರೇನು ಮಾಡ್ತಾರೆ, ಈ ಪ್ರೈವೇಟ್ ಫೈನಾನ್ಸ್ಗಳವರು ಬಂದು ಕರೆಕ್ಟ್ ತಾನೆ, ಅವರೇ ಬಂದು ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ವಾರ್ಡ್ಗಳಲ್ಲಿ ಪ್ರೈವೇಟ್ ಫೈನಾನ್ಸ್ಗಳವ್ರು ಬಂದು ನಿಮ್ಗೆ ಸಾಲ ಕೊಡ್ತೀರಿ ಅಂತೇಳಿ ಮೊದಲು ನಿಮ್ಮ ಎಲ್ಲ ಮಾಹಿತಿಗಳನ್ನು ತಗೊಂಡು ನಿಮ್ಮ ಬೇರೆಯವರು ನಿಮ್ಮ ಮುಖಾಂತರ ನಿಮ್ಮ ಅಕ್ಕ ತಂಗಿ ನಿಮ್ಮ ಬಂಧುಗಳಿಗೆ ಎಲ್ಲ ಮಾಹಿತಿ ತಗೊಳ್ತಾರ. ಹಾಗೇನು ಮಾಡ್ತಾರೆ, ಎಲ್ಲ ಮಾಹಿತಿ ಕೊಟ್ಬಿಡ್ತಾರ, ನಮ್ಗೆ ಅರ್ಜೆಂಟಾಗಿ ಲೋನ್ ಸಿಗುತ್ತೆ ಅಂತೇಳಿ. ಆವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಲೋನು ಕೊಡ್ತಾರ. ಮತ್ತು ಅಂದರೆ ಬಡ್ಡಿ ಹಾಕಿ ನಿಮ್ಮನ್ನು ಜಾಸ್ತಿ ಮಾಡ್ತಾರೆ. ನಿಮ್ಮ ಸಂಪಾದನೆ ಮಾಡಿದ್ದಾನು ಅವ್ರು ಬಡ್ಡಿ ಕಟ್ಟಬೇಕಾಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ನೀವು ಕೇಳಿರಲಿ. ಯಾವುದೇ OTP ನಂಬರ್ ಬಂದು ದಯವಿಟ್ಟು ಯಾರಿಗೂ ನೀವು ಮಾಹಿತಿ ಕೊಡೋಕೆ ಹೋಗ್ಬೇಡಿ. ನೀವು ಅವ್ರು ಯಾರೋ ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಮಾತಾಡ್ತಾರೋ ಆವಾಗ ಏನು ಮಾಡ್ತೀರಂದ್ರೆ ನೀವು ಏನು ಮಾಡ್ತೀರಂದ್ರೆ ಕೆಲವು ಕೆಲಸ ಇದ್ದ ಟೈಮ್ಗಳಲ್ಲಿ ನೀವೇನು ಮಾಡ್ತೀರಿ, ನೀವು ನೋಡ್ತಾ ಇರ್ತೀರಿ, ಟ್ರಕ್ ಅಂತೇಳಿ ಎಲ್ಲ ಹೇಳ್ಬಿಡ್ತೀರಿ. ಆವಾಗ ಏನು ಮಾಡಿದ್ರೆ ನಿಮಗೆ ಇರೋ ದುಡ್ಡು ಎಷ್ಟಿದ್ರು ಅಷ್ಟು ಹೊರಟೋಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಮಾಹಿತಿಯನ್ನು OTP ಬಂದರೆ ಯಾವುದೇ ಮಾಹಿತಿಯನ್ನು ನೀಡಬೇಡಿ. ಮತ್ತೆ ಊರಿನಲ್ಲಿ ಹೆಣ್ಮಕ್ಳಿಗೆ ಅಂದರೆ ಯಾವುದೋ ಬೇರೆ ಬೇರೆ ರೀತಿಗಳಲ್ಲಿ ಎಚ್ಚರಿಕೆ ಆಗುತ್ತಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ದಯವಿಟ್ಟು ಅವ್ರಿಗೆ ಬುದ್ಧಿ ಹೇಳಿ. ಮತ್ತು ಅವ್ರಿಗೆ ಏನೋ ತೊಂದರೆ ಆದಾಗ ನಮಗೆ 112 ಕಾಲ್ ಮಾಡಿ, ಸಂಬಂಧಪಟ್ಟ ಇಲಾಖೆಗೆ ಹೇಳಿ, ಇಲ್ಲ ನಮಗೆ ಹೇಳಿ. 112 ಕಾಲ್ ಮಾಡಿದರೆ ಆಂಬುಲೆನ್ಸ್ ಬರೋದು ಲೇಟ್ ಆಗ್ಬೋದು. ಆ 112 ವಾಹನ ಬರೋದು 10 ರಿಂದ 12 ನಿಮಿಷದಲ್ಲಿ ಬರುತ್ತೆ. ಇವತ್ತು ಆ ಸರ್ಕಾರದಿಂದ ಅಷ್ಟೊಂದೆಲ್ಲ ಅನುಕೂಲಗಳು ಮಾಡಿದ್ದಾರೆ. ಇದೇನೋ ನೀವು ಕಾಲ್ ಮಾಡಿದರೆ ದುಡ್ಡು ಕಾಸೇನು ಕೊಡಬೇಕಾಗಿಲ್ಲ. ಏನು ಅದೇನೋ ಅದರಲ್ಲಿ ಫ್ರೀ ನಂಬರಲ್ಲಿ ಅದು ಇರುತ್ತೆ, ಅದರಲ್ಲಿ ದಯವಿಟ್ಟು ಮಾಡಿ. ಮತ್ತು ಯಾವುದೂ ಥರ ಮಾಹಿತಿ ನೀಡಕ್ಕೆ ಹೋಗಬೇಡಿ. ನಿಮ್ಮ ಇನ್ನೇನಮ್ಮ ಇರೋದೇ ಇಲ್ಲ ಅನ್ನೋಂಥ ಮಟ್ಟಿಗೆ ಬಂದ್ಬಿಟ್ಟಿದ್ದ. ಆದರೆ ಸರು ತಂದೆ ತಾಯಿಗಿಂತ ಹೆಚ್ಚಾಗಿ ಅದು ಬಂದು ಆ ಮಗುನ ಎಲ್ಲಿಗೆ ನಿವಾಸದಿಂದ ರೆಫರ್ ಮಾಡಿ ತುಂಬ ಕ್ರಿಟಿಕಲ್ ಆಗಿತ್ತು ಮಗು. ಅದು ಈಗ ಓಡಾಡೋ ಅಂತಕ್ಕೆ ಕಲಿಸಿದ್ದಾರೆ ಸರು. ಅದರಲ್ಲಿ ಅವರ ಒಂದು ತುಂಬ ಇದಿದೆ. ಅದರಿಂದ ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮಗೆ ಒಂದು ಪಂಚಭೂತಗಳ ಬಗ್ಗೆ ಮತ್ತೆ ನಾವು ಆಯ್ತಾ, ಇವತ್ತೇ ಹೋಗಿ ನಿಮ್ಮ ಗಾಡಿಗೆ ತುಂಬಾ ಜನ ಮನೆಗಳಲ್ಲಿ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿರೋದಿಲ್ಲ. ಅದನ್ನ ದಯವಿಟ್ಟು ನಿಮ್ಮ ಯಜಮಾನ್ರೆ ನಿಮ್ಮ ಮಕ್ಕಳಿಗೆ ಹೇಳಿ, ದಯವಿಟ್ಟು ಗಾಡಿಗಳಿಗೆ ದ್ವಿಚಕ್ರ ವಾಹನ ಆಗ್ಬೋದು, 4 ವೀಲರ್ ಆಗ್ಬೋದು, ದಯವಿಟ್ಟು ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿ ಅಂತೇಳಿ ದಯವಿಟ್ಟು ಹೇಳಿ. ಅದು ಅಮ್ಮಮ್ಮನ 1000 ಚಿಲ್ಲರೆ ಆಗ್ಬೋದು.
ಅದರಿಂದನೂ ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಮುಖ್ಯ. ಮತ್ತೆ ಇಲ್ಲ ತಂದಿಲ್ಲ, ಅದು ನಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ ನೀವು ಟೀಚ್ ಮಾಡಿರ್ತಾರೆ, ಅದನ್ನ ನೀವು ಫಸ್ಟ್ ಕಲಿಸಿ. ಆಮೇಲೆ ನಿಮ್ಮ ಮನೇಲಿರೋ ಮಕ್ಕಳಿಗೆ ಅವ್ರಿಗೆ ನೀವು ಕೇರ್ ಆಗಿ ತಗೋಬೇಕು. ಮೊದಲಾಗಿ ಮೊಬೈಲ್ ಇರುತ್ತೆ ಎಲ್ಲ ಮಕ್ಕಳ ಹತ್ರ, ಅವ್ರು ಏನು ನೋಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ಕಲಿತಿದ್ದಾರೆ, ಏನು ಕಲಿತಾ ಇಲ್ಲ, ಎಲ್ಲನೂ ನೀವು ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಈ ಸೈಬರ್ ಅಪರಾಧಗಳಂತ ಹೇಳಿದ್ರು ನಮ್ಮ ಸಾಹೇಬರು, ಆ ಸೈಬರ್ ಅಪರಾಧಗಳ ಅಲ್ಲದೇ ಬೇರೆ ಬೇರೆ ವ್ಯವಹಾರಗಳಲ್ಲಿ ಅವರು ತೊಡಗಿರ್ತಾರೆ. ಯಾಕಂದ್ರೆ ಅಕ್ಕಪಕ್ಕ ಫ್ರೆಂಡ್ಸ್ ಎಲ್ಲ ಕಲಿಸ್ಕೊಡ್ತಾ ಇರ್ತಾರೆ ಅವ್ರಿಗೆ, ಇದು ಮಾಡಬೇಕು ಅದು ಮಾಡಬೇಕು ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಅದನ್ನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಇವಾಗ ಮೊಬೈಲಲ್ಲೇ ಕಾರ್ಡ್ಸ್ ಆಡ್ತಾರೆ, ಮೊಬೈಲಲ್ಲೇ ಇವಾಗ ಗಾಂಜಾ ಅದು ಇದು ಎಲ್ಲ ಅಫೆನ್ಸ್ಗಳು ನಡೀತಾ ಇರೋದು ಮೊಬೈಲಿಂದ. ಅದಕ್ಕೋಸ್ಕರ ನೀವು ಮೊದಲು ನಿಮ್ಮ ಮಕ್ಕಳ ಮೇಲೆ ನೀವು ಅವೇರ್ನೆಸ್ನ ನೀವು ನೋಡ್ತಾ ಇರ್ಬೇಕು, ಅವ್ರು ಏನು ಮಾಡ್ತಾರೆ ಏನು ಮಾಡಲ್ಲ ಅಂತ. ಸೆಕೆಂಡ್ ಆಗಿ ನಿಮಗೆ ಎಲ್ಲ ಊರಲ್ಲಿರೋ ಮಾಹಿತಿ ಎಲ್ಲಕ್ಕಿಂತ ಮುಂಚೆ ಗೊತ್ತಾಗದೆ ಫಸ್ಟ್ ಅಂಗನವಾಡಿ ಟೀಚರ್ಗಳಿಗೆ. ಏನಂದ್ರೆ ಮಗು ಗರ್ಭಿಣಿಯಿಂದ ಹಿಡಿದು ಮಗು ಸ್ಕೂಲ್ ಹೋಗೋವರೆಗೂ ನಿಮ್ದೇ ಜವಾಬ್ದಾರಿ ಇರುತ್ತೆ. ಹಂಗಾಗಿ ಏನಾದ್ರೂ ಅಥವಾ ನಿಮ್ಮ ಏರಿಯಾದಲ್ಲಿ ಪರಿಚಯ ಇಲ್ದಿರೋರು ಓಡಾಡ್ತಿರ್ತಾರೆ, ಅಥವಾ ನಿಮ್ಗೆ ಗೊತ್ತಿದ್ದೇ ಇರೋರು ಬಂದು ನಿಮ್ಮ ಹತ್ರ ಮಾಹಿತಿ ಕೇಳ್ತಿರ್ತಾರೆ, ಆ ಸಂದರ್ಭದಲ್ಲಿ ನೀವು ಯಾವುದೇ ಮಾಹಿತಿನ ಹೇಳ್ಬಾರ್ದು. ಇನ್ನೊಂದೇನು ಅಂದ್ರೆ ಇವಾಗ ಕಾರ್ಡು ನೀವೇ ನನಗೆ ಕೊಡೋದು, ಗರ್ಭಿಣಿ ಕಾರ್ಡೆಲ್ಲ ಕೊಡೋದು ಆಶಾ ವರ್ಕರ್ ಅಂದ್ರೆ ನಿಮ್ಮ ಹತ್ರ ಎಂಟ್ರಿ ಇದ್ದಾಗ ನೀವೇನ್ ಮಾಡ್ಬೇಕಂದ್ರೆ ಕಡಿಮೆ ವಯಸ್ಸಿನವ್ರು ಏನಾದ್ರೂ ಇದ್ರೆ ನೀವು ಅವ್ರನ್ನ ಅವೇರ್ನೆಸ್ ಮೂಡಿಸಿ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಗೆ ಸರೌಂಡಿಂಗ್ ನಿಮ್ಮ ಅಂಗನವಾಡಿಗೆ ಬರುವಂತ ಸರೌಂಡಿಂಗ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬೇಕು, ಇನ್ನು 18 ವರ್ಷ ಆಗಿಲ್ಲ, 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಬಾರ್ದು, ಮದುವೆ ಮಾಡಿದ್ರೆ ಈ ತರ ಶಿಕ್ಷೆ ಆಗುತ್ತಂತೆ. ಇದು ಕಾಯ್ದೆ ಯಾವಾಗ ಬಂತಂದ್ರೆ ಮೊದಲು 1929ರಲ್ಲಿ ಶಾರದಾ ಕಾಯ್ದೆ ಅಂತ ಹೇಳಿ ಇತ್ತು, ಅದನ್ನ ತಿದ್ದುಪಡಿ ಮಾಡ್ಬಿಟ್ಟು 2017ರಲ್ಲಿ ಬಾಲ್ಯ ನಿಷೇಧ ಕಾಯ್ದೆ ಅಂತ ಹೇಳಿ ಮಾಡಿದ್ರು. ಆಮೇಲೆ ಪೋಕ್ಸೋ ಆಕ್ಟ್, ಇವು ಎರಡು ಏನು ಸಂಬಂಧಪಟ್ಟಿದೆ ಅಂದ್ರೆ 18 ವರ್ಷಗಳ ಕೆಳಗಡೆ ಇರೋಂತ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಹುಡುಗಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಹುಡುಗನಿಗೂ ಸಂಬಂಧಪಟ್ಟಿರೋದು. ಅವರಿಗೆ ಮದುವೆ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಹೇಳ್ಬೇಕಂದ್ರೆ ನೀವು ಮಕ್ಕಳ ಜೊತೆ ಬೆಳೆಯೋರು, ಮತ್ತೆ ನಿಮ್ಮ ಮನೆಯಲ್ಲೂ ಮಕ್ಕಳು ನಿಮ್ಮ ಮಕ್ಕಳು ಇರ್ತಾರೆ, ವಯಸ್ಸಿಗೆ ಬಂದಿರೋರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆಲ್ಲ ಅವೇರ್ನೆಸ್ನ ನೀವೇ ಮೂಡಿಸ್ಬೇಕು. ಯಾಕೆ ಅಂದ್ರೆ ನೀವು ಅಂಗನವಾಡಿಗೆ ಇರ್ತೀರಂದ್ರೆ ಚಿಕ್ಕ ಮಕ್ಕಳಿಂದನೂ ಸ್ಟಾರ್ಟ್ ಆಗುತ್ತೆ. 0 ಅಂದ್ರೆ ಒಂದು ವರ್ಷದ ಒಳಗಿಂದನೇ ಬರ್ತಾರೆ, ಯಾಕಂದ್ರೆ ಕೂತ್ಬಿಟ್ಟು ಅಂಗನವಾಡಿಯಲ್ಲಿ ಬಿಟ್ಟು ಹೋಗೋಣ ಅಂತಂದು ಬರ್ತಾರೆ. ಮೊದಲು ನೀವು ಕಲಿಸ್ಬೇಕಾಗಿದ್ದೇನು ಅಂದ್ರೆ